ಶಾಲಾ ಮಕ್ಕಳಿಗೆ ಬಸ್ ಸಮಸ್ಯೆ, ಬಾಗಿಲಲ್ಲಿ ಕೈ ಸಿಲುಕಿ ವಿದ್ಯಾರ್ಥಿನಿಗೆ ಗಾಯ. ಹೌದು, ಶಾಲೆಗೆ ತೆರಳಲು ಸರ್ಕಾರಿ ಬಸ್ಸುಗಳು ನಿಲ್ಲದ ಕಾರಣ ವಿದ್ಯಾರ್ಥಿಗಳು ಪರದಾಡಿದ ಘಟನೆಯೊಂದು ವಿಜಯಪುರ ಜಿಲ್ಲೆಯ ಸಾರವಾಡ ಗ್ರಾಮದಲ್ಲಿ ನಡೆದಿದೆ. ಬಸ್ಗಳು ಕೈ ತೋರಿಸಿದ್ರು ಕೂಡ ನಿಲ್ಲಿಸ್ತಾ ಇಲ್ಲ ಅಂತ ಆರೋಪಿಸಿದ ಒಂದು ವಿದ್ಯಾರ್ಥಿಗಳು ಕೊನೆಗೆ ಬಸ್ ಅನ್ನ ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಧಾರವಾಡ ಗ್ರಾಮದಿಂದ ವಿಜಯಪುರ ನಗರದ ವಿವಿಧ ಗ್ರಾಮಗಳಿಗೆ ಪ್ರತಿನಿತ್ಯ ತೆರಳುವಂತಹ ವಿದ್ಯಾರ್ಥಿಗಳು ಬೆಳಗ್ಗೆ ಬಸ್ಗಾಗಿ ಕಾದಿದ್ರು. ಆದರೆ ಜಮಖಂಡಿ ಹಾಗೂ ಬಬಲೇಶ್ವರದಿಂದ ವಿಜಯಪುರ ಮಾರ್ಗವಾಗಿ ಸಂಚರಿಸ್ತಾ ಇರುವಂತಹ ಸರ್ಕಾರಿ ಬಸ್ಗಳು ವಿದ್ಯಾರ್ಥಿಗಳನ್ನ ಏರಿಸಿಕೊಳ್ಳದೆ ಮುಂದಕ್ಕೆ ಸಾಗ್ತಾ ಇದ್ವು ಎನ್ನಲಾಗಿದೆ. ಈ ವೇಳೆ ವಿದ್ಯಾರ್ಥಿಗಳು ಬಸ್ಗಳನ್ನ ಅಡ್ಡಗಟ್ಟಿದಾಗ ಬಸ್ ಏರಲು ಯತ್ನಿಸುತ್ತಾ ಇದ್ದಂತಹ ವಿದ್ಯಾರ್ಥಿನಿ ಒಂದು ಕಾಕಂಬಿ ವಾಲಿಖಾರ್ ಅವರ ಕೈ ಬಾಗಿಲಲ್ಲಿ ಸಿಲುಕಿದ್ದು ಬೆರಳುಗಳಲ್ಲೂ ಗಾಯವಾಗಿವೆ. ಗಾಯದ ನೋವಿನಿಂದ ವಿದ್ಯಾರ್ಥಿನಿ ಕಣ್ಣೀರಿಟ್ಟು ಘಟನೆಯೊಂದು ಸ್ಥಳೀಯರಿದ್ದವರಲ್ಲಿ ಒಂದು ಮನ ಕಲಕುವಂತಿತ್ತು. ಗಾಯಗೊಂಡಂತ ಕಾಕಂಬಿ ವಾಲಿಖಾರ್ ಕಗೋಡದ ವಸತಿ ಶಾಲೆಗೆ ತೆರಳುತ್ತಾ ಇದ್ದಂತಹ ವಿದ್ಯಾರ್ಥಿನಿಯಾಗಿದ್ದಾರೆ. ಸಾರವಾಡ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿದಿನ ಇದೇ ರೀತಿಯ ಬಸ್ ಸಮಸ್ಯೆ ಎದುರಿಸ್ತಾ ಇದ್ದು ವಿದ್ಯಾರ್ಥಿಗಳನ್ನ ಕಂಡ್ರು ಬಸ್ಗಳನ್ನು ನಿಲ್ಲಿಸುವುದಿಲ್ಲ ಅಂತ ಆರೋಪಿಸಲಾಗಿದೆ. ಈ ಘಟನೆಗೆ ವಿದ್ಯಾರ್ಥಿನಿಗಳು ಹಾಗೂ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಶಾಲಾ ಮಕ್ಕಳಿಗೆ ಸುರಕ್ಷಿತ ಮತ್ತು ನಿಯಮಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸಾರಿಗೆ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಕೈ ಜಬ್ಬದ ಇದ್ರಾಗ ಅಲ್ರಿ ಬಟ್ ನಾವು ಯಾರು ಯಾವ ಬರ್ತಾರೆ ಅವ್ರು ಅಂಡಿ ನಾವು ಗಾಡಿನ ತರಬೇಡಿನೇ ಯಾವ್ರು ಹೊಂಟಿದ್ ನೀನು? ಈ ಎಷ್ಟು ಸಲ ಅಲ್ಲದ ಹಿಂಗ ಮೂರು ಸಲ ಏನೇನಾಗ್ಯದ ನಿನಗ ಕೈಗೆ? ಬಿದ್ದಿನ್ರಿ ಪೂರ ನೆಲ ಎಲ್ಲ ನೋವಾಗೈತ್ರಿ. ಮತ್ತ ಹೋಟೆಲ್ ಮಕ್ಕಳ ಕೂದೆಲ್ಲ ಸಿಕ್ಕೋರಿ ಹಂಗ ಹೋಗ್ಕೊಂಡ್ರಿ ಜಮಖಂಡಿ ಬಸ್ನವ್ರಿ. ಮತ್ತೆ ಕೈ ಎಲ್ಲ ನೋವಾಗೈತ್ರಿ. ಮತ್ತೆ ಯಾರಿಗೆ ಹೇಳಿದ್ ಕೇಳಿಲ್ಲ ಅವ್ರು ನೀನು? ಏನು ಕೇಳಿಲ್ರಿ, ಯಾಕೆ ಬೇಕಂತ ಕೇಳ್ತಾರಿ ಡ್ರೈವರ್ ಏನಾದ್ರು ಡ್ರೈವರ್ ಇಲ್ರಿ ಯಾರೋ ಬ್ರದಾರಿ ಬಸ್ನಾಗ ಹಂಗ ಕೇಳ್ತಾರಿ ಅವ್ರು. ಅವ್ನ್ ಬಸ್ ಕಂಡಕ್ಟರ್ ಈಗ ನಿಮ್ಗೆ ಬಸ್ ಬೇಕೀಗ? ಬಸ್ ಬೇಕಾದ್ರೆ ಬಸ್ ಬೇಕು. ಯಾರು ತಪ್ಪು ಮಾಡ್ಯಾರ ಆಮೇಲೆ ಕ್ರಮ ಆಗ್ಬೇಕು. ಅವ ಡ್ರೈವರ್ ಏನ್ ತಪ್ಪ ಶಿಕ್ಷೆ ಆಗ್ಬೇಕು. ಬಾಬ್ಲೇಶ್ವರ ಬಸ್ಸಿನ ಟೈಮಿಂಗ್ ಏನ್ರಿ? ಅವ ಬರೋದೇನು ಎಷ್ಟಕ್ಕೆ ಬಿಟ್ಟಿರಿ ನೀವು ಬಸ್ಸಿಂದ? 8:30 ಮ್ಯಾಗ 9ಕ್ಕೆ ಬರ್ತಾನ್ರಿ. ಎಲ್ಲ 8:30 ಬಿಡ್ತಾನ್ರಿ ಅವ. ಜಮಖಂಡಿ ಬಸ್ಸಿನ ಸ್ಟಾಪ್ ಎಲ್ಲ ಕೇಳ್ರಿ ಅವ್ರಿಗೆ. ಬಸ್ ಸ್ಟ್ಯಾಂಡ್ ಎಲ್ಲ ಕೇಳ್ರಿ ಅವ್ರಿಗೆ. ಇಲ್ಲಿ ಬಿಟ್ಟು ಸ್ಟಾಪ್ ಮಾಡ್ತಾನ್ರಿ ಅವ್ರಿಗೆ. ನಮಗ್ ಸ್ಕೂಲ್ ಬಸ್ ಬೇಕಾರಿ. ಆಯ್ತಾಯ್ತು.